ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಧಿಸೂಚಿಸಲಾದ 384 KS ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೆ ಡಿಸೆಂಬರ್ 29ರಂದು ನಡೆಸಲಿಕ್ಕೆ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗವು ಮುಂದಾಗಿದೆ. ಸೊ ಮೊನ್ನೆ ಗುರುವಾರ ದಿನದಂದು ಈ ಒಂದು KPSC ಮುಖಾಂತರ ಆಯೋಜಿಸಲಾದ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಅರ್ಥ ಆಯ್ತಾ? ಸೊ ಇದು ಡಿಸೆಂಬರ್ 29 ಅಂತ ಹೇಳಿದ್ದಾರೆ. ಬಟ್ ಇದು ಇನ್ನೂ KPSC ಮುಖಾಂತರ ಆಫಿಷಿಯಲ್ ಆಗಿ ಪ್ರಕಟವಾಗಿಲ್ಲ. ಓಕೆ, ಬಟ್ ಪ್ರೊಬ್ಯಾಬಿಲಿಟಿ ಹೆಚ್ಚಾಗಿ ಇದೇ ಡೇಟ್ ಇರುತ್ತೆ. ಅರ್ಥ ಆಯ್ತಾ? ಸೊ 2 ತಿಂಗಳ ಒಳಗೆ ನಡೆಸಬೇಕಂತ ಹೇಳಿದರು. ಸೊ ಪ್ರೊಬ್ಯಾಬಲ್ ಈ ಒಂದು ಡೇಟನ್ನು ಫಿಕ್ಸ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನೇನು KPSCಯು ಸುದೀರ್ಘವಾಗಿ ಏನಪ್ಪ ಈ ಒಂದು ಅತಿ ಶೀಘ್ರದಲ್ಲಿಯೇ ಒಂದು ಈ ಡೇಟನ್ನು ಫಿಕ್ಸ್ ಮಾಡುವ ಸಾಧ್ಯತೆ ಇದೆ. ಆಮೇಲೆ PSI ಫೋರ್ಡಾಟ್ಗೆ ಬಂದರೆ ಈ 402 ಅಂದರೆ PSI 402 ಈ ಒಂದು ಹುದ್ದೆಗಳಿಗೆ ಮತ್ತು ಇದೀಗ ಪ್ರವೇಶ ಪತ್ರವನ್ನು ಪಡೆಯಲಿಕ್ಕೆ ಆ ಒಂದು ಡೌನ್ಲೋಡ್ ಲಿಂಕನ್ನು ಪ್ರಕಟ ಮಾಡಿದ್ದಾರೆ. ಸೊ ಅಕ್ಟೋಬರ್ 3ರಂದು ಎಕ್ಸಾಮ್ ಇರುವ ಕಾರಣ ಸೊ ಈ ಒಂದು ಲಿಂಕನ್ನು ಈಗ ಆಲ್ರೆಡಿ ಪ್ರಕಟಣೆ ಮಾಡಿದರು. ಬಟ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂಯಿಂದ ಅದನ್ನು ಹಿಂಪಡೆದಿದ್ದರು. ಮತ್ತೀಗ ಈ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಈ ಒಂದು ಲಿಂಕ್ ಮುಖಾಂತರ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು CET ಆನ್ಲೈನ್ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಬಿಟ್ಟಿದ್ದಾರೆ ಮತ್ತು PSI ಬಿಟ್ಟಿದ್ದಾರೆ. ಸೊ ಇಲ್ಲಿ PSI ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಅಪ್ಲಿಕಂಟ್ ಫಸ್ಟ್ ನೇಮ್ದು ಫಸ್ಟ್ 4 ಕ್ಯಾರೆಕ್ಟರ್. ಓಕೆ, ಫಸ್ಟ್ 4 ಕ್ಯಾರೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ರಮೇಶ್ ಇದ್ದರೆ RAME ಈ ಥರ ನೀವಿಲ್ಲಿ ಫಿಲಪ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸೊ ಈಸಿಯಾಗಿ ನೀವು ಪಡಿಬೋದು. ಓಕೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.